ನಮಸ್ಕಾರ. 4 ದಿನ 30ಕ್ಕೂ ಹೆಚ್ಚು ಗಂಟೆ ಇಡಿ ಇಕ್ಕಳದಲ್ಲಿ ರಾಹುಲ್ ಗಾಂಧಿ 800 ಕೋಟಿ ಇಡಿ ಬ್ರಹ್ಮಾಸ್ತ್ರ, ರಾಗ ಬಾಯಲ್ಲಿ ಓರಾ ಮಂತ್ರ, ಆಡಿಯೋ ವಿಡಿಯೋ ರೆಕಾರ್ಡ್ನಲ್ಲಿದೆಯಾ ಹೆರಾಲ್ಡ್ ಸೀಕ್ರೆಟ್? ಇಡಿ ಪ್ರಶ್ನೆಗಳ ಸುರಿಮಳೆಗೆ ತಬ್ಬಿಬ್ಬಾದ್ರ ರಾಗ. ಕಾಂಗ್ರೆಸ್ ಕೊಟ್ಟ ಆ ಒಂದು ಸ್ಪಷ್ಟೀಕರಣವೇ ಅದಕ್ಕೆ ಮುಳುವಾಗುತ್ತಾ? 2 ಕಂಪನಿ ಸುತ್ತ ಹನುಮಾನದ ಹುತ್ತ, 100 ಕಾಂಗ್ರೆಸ್ ಪಕ್ಷದ ಸುತ್ತ ಸುತ್ತಿಕೊಂಡಿದೆ ಹೆರಾಲ್ಡ್ ಪ್ರಕರಣ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ನ್ಯಾಷನಲ್ ಕಂಟಕ. ನಾನು ಚೈತ್ರ ರಾಜ್. 4 ದಿನ 30+ ಗಂಟೆ ಇಡಿ ಇಕ್ಕಳದಲ್ಲಿ ರಾಹುಲ್ ಗಾಂಧಿ. $800 ಕೋಟಿ ಇಡಿ ಬ್ರಹ್ಮಾಸ್ತ್ರ, ರಾಗ ಬಾಯಲ್ಲಿ ಓರಾ ಮಂತ್ರ. ಆಡಿಯೋ ವಿಡಿಯೋ ರೆಕಾರ್ಡ್ನಲ್ಲಿದೆಯಾ ಹೆರಾಲ್ಡ್ ಸೀಕ್ರೆಟ್? ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಗೆ ನ್ಯಾಷನಲ್ ಹೆರಾಲ್ಡ್ ಬಿಟ್ಟು ಬಿಡದಿ ಮಾಯೆ ಎಂಬಂತೆ ಕಂಟಕವಾಗಿ ಕಾಡ್ತಿದೆ. ಬ್ಯಾಕ್ ಟು ಬ್ಯಾಕ್ 3 ದಿನಗಳ ಕಾಲ ಇಡಿ ಕಚೇರಿಗೆ ರೌಂಡ್ಸ್ ಹಾಕಿದ್ರು ವಿಚಾರಣೆ ಮಾತ್ರ ಮುಗಿದಿಲ್ಲ. ಸಣ್ಣ ಬ್ರೇಕ್ನ ನಂತರ ಮತ್ತೆ ರಾಗ ಇಡಿ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಸೋಮವಾರದಂದು 4ನೇ ದಿನ ಇಡಿ ಕಚೇರಿಗೆ ಹಾಜರಿ ಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಗರಣ ದೇಶಾದ್ಯಂತ ಭಾರಿ ದೊಡ್ಡ ಬಿರುಗಾಳಿ, ಸುಂಟ್ರಗಾಳಿಯನ್ನೇ ಎಬ್ಬಿಸಿದೆ. ಅದರಲ್ಲೂ ನ್ಯಾಷನಲ್ ಹೆರಾಲ್ಡ್ ಕೇಸ್ ಹಸ್ತಪಾಳಯವನ್ನ ಇನ್ನಿಲ್ಲದಂತೆ ಸುಡುತ್ತಿದೆ. ಗಾಂಧಿ ಕುಟುಂಬಕ್ಕೆ ಅಳಿಸಲಾಗದ ಕಪ್ಪು ಚುಕ್ಕೆ ಮೆತ್ತಿಕೊಂಡಿದ್ದು ರಾಗ 4 ದಿನಗಳಿಂದ ಇಡಿ ಕಚೇರಿಗೆ ಪಥಸಂಚಲನ ಮಾಡುತ್ತಿದ್ದಾರೆ. ಸೋಮವಾರ ಕೂಡ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಂಡ ರಾಗಾಗೆ ಅಧಿಕಾರಿಗಳು ಪ್ರಶ್ನೆಗಳ ಬಾಣವನ್ನೇ ಬಿಟ್ಟಿದ್ದಾರೆ. ಹೆರಾಲ್ಡ್ ಪತ್ರಿಕೆಯಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಅನ್ನೋ ಆರೋಪದಲ್ಲಿ ಇಡಿ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದೆ. 4 ದಿನ 30ಕ್ಕೂ ಹೆಚ್ಚು ಗಂಟೆ ಸತತ ವಿಚಾರಣೆಯನ್ನ ಎದುರಿಸಿದ್ದಾರೆ ಕಾಂಗ್ರೆಸ್ ಯುವರಾಜ. ಇಡಿ ಪಂಚ್ ಮೇಲೆ ಪಂಚ್ ಕೊಟ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಿದೆ. 800 ಕೋಟಿಯ ಬೆನ್ನು ಬಿದ್ದಿರುವ ಇಡಿ ಅಧಿಕಾರಿಗಳು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಅಧಿಕಾರಿಗಳ ಪ್ರತಿ ಪ್ರಶ್ನೆಗೂ ರಾಹುಲ್ ಗಾಂಧಿ ಮೋತಿಲಾಲ್ ವೋರಾ ಮಂತ್ರ ಪಠಿಸಿದ್ದಾರೆ. ಇಷ್ಟು ವರ್ಷ ದೇಶವೇ ಎದುರು ನೋಡುತ್ತಿದ್ದ ನ್ಯಾಷನಲ್ ಹೆರಾಲ್ಡ್ನ ಪ್ರಶ್ನೆಗಳಿಗೆ ಉತ್ತರ ಇದೇ ಆಡಿಯೋ ವಿಡಿಯೋನಲ್ಲಿ ರೆಕಾರ್ಡ್ ಆಗಿದೆ. ತಾತನ ನ್ಯಾಷನಲ್ ವ್ಯೂಹದ ಸುತ್ತ ಎದ್ದಿರೋ ಅನುಮಾನಗಳಿಗೆ ಮೊಮ್ಮಗ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕೊಟ್ಟ ಒಂದೊಂದು ಉತ್ತರವೂ ಇಡಿ ಅಧಿಕಾರಿಗಳ ಆಡಿಯೋ ವಿಡಿಯೋ ರೆಕಾರ್ಡ್ನಲ್ಲಿ ಭದ್ರವಾಗಿದೆ. ಇದೇ ಆಡಿಯೋ ವಿಡಿಯೋ ರೆಕಾರ್ಡ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ನ ಸೀಕ್ರೆಟ್. ಸೋಮವಾರದಿಂದ ಬುಧವಾರದವರೆಗೆ ಸತತ 3 ದಿನಗಳ ವಿಚಾರಣೆ ಬಳಿಕ ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ಅನಾರೋಗ್ಯದ ಕಾರಣ ನೀಡಿ ವಿಚಾರಣೆಯಿಂದ ವಿನಾಯಿತಿ ಕೇಳಿದ್ದರು. ಈ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಜಾರಿ ನಿರ್ದೇಶನಾಲಯ ಅಸ್ತು ಎಂದಿದ್ದು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಿತ್ತು. ಅದರಂತೆಯೇ ರಾಗ ಸೋಮವಾರ ವಿಚಾರಣೆಗೆ ಅಟೆಂಡ್ ಆಗಿದ್ರು. ಅತ್ತ ಇಡಿ ರಾಗಾಗೆ ಡ್ರಿಲ್ ಮೇಲೆ ಡ್ರಿಲ್ ಮಾಡುತ್ತಿದ್ರೆ, ಇತ್ತ ಕಾಂಗ್ರೆಸ್ ತಮ್ಮ ನಾಯಕನ ಪರ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದೆ. ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ಪಂಜರದ ಗಿಳಿಯಾಗಿ ಬಳಸಿಕೊಳ್ಳುತ್ತಿದೆ. ತನಿಖಾ ಸಂಸ್ಥೆಗಳನ್ನು ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡಿದೆ. ಸೋಮವಾರ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಮತ್ತೆ ಬೀದಿಗಿಳಿದು ಪ್ರತಿಭಟಿಸಿದ್ರು. ರಾಗ ವಿಚಾರಣೆ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಅಂತ ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಅದೆಷ್ಟೇ ಪ್ರತಿಭಟನೆ ನಡೆಸಿದ್ರೂ ಇಡಿ ಮಾತ್ರ ವಿಚಾರಣೆಯನ್ನ ಮುಂದುವರೆಸಿದೆ. ನ್ಯಾಷನಲ್ ಹೆರಾಲ್ಡ್ ಹೇಗೆ ರಾಗಾಗೆ ಕುಣಿಕೆಯಾಗಿದೆ, ವಿಚಾರಣೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಕ್ವಿಕ್ ಲುಕ್ ತೋರಿಸ್ತೀವಿ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು 1938ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು. ಈ ಪತ್ರಿಕೆಯನ್ನ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಪ್ರಕಟಿಸಿತ್ತು. ವಿಶೇಷ ಅಂದ್ರೆ ಈ ಕಂಪನಿ ಯಾರದ್ದೋ ಒಬ್ಬರ ಸೊತ್ತಾಗಿರಲಿಲ್ಲ. 5,000 ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದರ ಷೇರುದಾರರಾಗಿದ್ರು.
ಆದರೆ ಎಜಿಎಲ್ ಕಂಪನಿ 2010ರಲ್ಲಿ ಭಾರಿ ನಷ್ಟಕ್ಕೆ ಒಳಗಾಗಿತ್ತು. ಹೀಗಾಗಿ ಎಜಿಎಲ್ ಒಡೆತನದ ಎಲ್ಲ ಆಸ್ತಿಯನ್ನ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಖರೀದಿ ಮಾಡಿತ್ತು. ಕಂಪನಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎಂದು 2013ರಲ್ಲಿ ಸುಬ್ರಮಣಿಯನ್ ಸ್ವಾಮಿ ಆರೋಪ ಮಾಡಿದ್ರು. ಇದೇ ನ್ಯಾಷನಲ್ ವ್ಯೂಹ ಈಗ ಮೊಮ್ಮಗನ ಕೊರಳಿಗೆ ಸುತ್ತಿಕೊಂಡಿದೆ. ರಾಗ ಬೆನ್ನ ಹಿಂದೆ ಬಿದ್ದಿರೋ ಇಡಿ ಅಧಿಕಾರಿಗಳು ಎಜಿಎಲ್ ಅನ್ನು ಖರೀದಿಸಿದ್ದ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ರಾಹುಲ್ ಗಾಂಧಿ ಹುದ್ದೆ ಏನು, ಹಾಗೆ ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡ್ನಲ್ಲಿ ಗಾಂಧಿ ಕುಟುಂಬದ ಪಾಲುದಾರಿಕೆ ಎಷ್ಟಿದೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಎಜಿಎಲ್ ಅನ್ನ 2010ರಲ್ಲಿ ಯಂಗ್ ಇಂಡಿಯನ್ ಸ್ವಾಧೀನಪಡಿಸಿಕೊಂಡಿತ್ತು. ಹೀಗೆ ಓವರ್ಟೇಕ್ ಮಾಡಿಕೊಂಡ ಮೇಲೆ ಅದರ ಒಡೆತನದ ಎಲ್ಲ ಆಸ್ತಿಗಳು ಯಂಗ್ ಇಂಡಿಯನ್ ಲಿಮಿಟೆಡ್ ಅಡಿ ಬಂದಿದ್ದರ ಬಗ್ಗೆ ಇಡಿ ಅಧಿಕಾರಿಗಳು ರಾಗಾಗೆ ಡ್ರಿಲ್ ಮಾಡಿದ್ದಾರೆ. ಸೆಕ್ಷನ್ 25 ಕಂಪನಿ ಸುತ್ತ ಪ್ರಶ್ನೆಗಳ ಬಾಣ. ಇದೇ ಕಾಯ್ದೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಾ ಕಾಂಗ್ರೆಸ್ 4ನೇ ದಿನ ರಾಗ ಡ್ರಿಲ್ ಮಾಡಿದ ಸೆಕ್ಷನ್ 25 ಕಂಪನಿ ಆಕ್ಟ್ ಸುತ್ತ ಗಮನ ಹರಿಸಿದೆ. ಇದೇ ಕಂಪನಿ ಆಕ್ಟ್ ಸೆಕ್ಷನ್ 25 ಅನ್ನೇ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನಾಗಿ ಬಳಸಿಕೊಂಡಿದೆ. ಸೆಕ್ಷನ್ 25 ಅನ್ನೇ ದಾಳವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಟ್ರೈ ಮಾಡುತ್ತಿದೆ. ದಶಕಗಳ ಇತಿಹಾಸವಿರುವ ರಾಷ್ಟ್ರೀಯ ಪಕ್ಷ ಯಂಗ್ ಇಂಡಿಯಾವನ್ನ ಕಂಪನಿಗಳ ವಿಶೇಷ ನಿಬಂಧನೆಯ ಅಡಿಯಲ್ಲಿ ರಚಿಸಿದೆ. ಸೆಕ್ಷನ್ 25 ಇದು ಲಾಭರಹಿತ ಕಂಪನಿಯಾಗಿರಬೇಕು ಮತ್ತು ಅದರ ಷೇರುದಾರರು ಅಥವಾ ನಿರ್ದೇಶಕರಿಗೆ ಯಾವುದೇ ಲಾಭಾಂಶವನ್ನ ನೀಡಲಾಗುವುದಿಲ್ಲ ಅನ್ನೋ ಮಾತಿದೆ. ಕಂಪನಿ ಆಕ್ಟ್ 25 ಅಡಿಯೇ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಲಾಗಿದೆ ಅನ್ನೋದು ಕಾಂಗ್ರೆಸ್ ಕೊಡೋ ಸ್ಪಷ್ಟೀಕರಣ. ಅಷ್ಟಕ್ಕೂ ಏನಿದು ಸೆಕ್ಷನ್ 25 ಕಂಪನಿ ಏನು ಅನ್ನೋದರ ಬಗ್ಗೆ ನೋಡೋಣ. ಕಂಪನಿಗಳ ಕಾಯ್ದೆ 1956ರಡಿ ಸೆಕ್ಷನ್ 25 ಕಂಪನಿ ಲಾಭರಹಿತ ಚಾರಿಟೇಬಲ್ ಕಂಪನಿಯಾಗಿದೆ. ವಾಣಿಜ್ಯ, ಕಲೆ, ವಿಜ್ಞಾನ, ಧರ್ಮ, ದಾನ ಇದನ್ನು ಉತ್ತೇಜಿಸಲು ಕಂಪನಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಈ ಆಕ್ಟ್ ಪ್ರಕಾರ ಆದಾಯ ಮತ್ತು ಯಾವುದೇ ಲಾಭಾಂಶವನ್ನ ಕಂಪನಿಯ ಸದಸ್ಯರಿಗೆ ಪಾವತಿ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ಕಾಯ್ದೆ ಸೆಕ್ಷನ್ 8 ಕಂಪನಿ ಆಕ್ಟ್ 2013ಗೆ ಸರಿಸಮಾನವಾಗಿದೆ. ಇದರ ಅಡಿಯಲ್ಲಿ ಕ್ರೀಡೆ, ಶಿಕ್ಷಣ, ಸಂಶೋಧನೆ, ಸಾಮಾಜಿಕ ಕಲ್ಯಾಣ ಹಾಗೂ ಪ್ರಕೃತಿ ಸಂರಕ್ಷಣೆ ಕೂಡ ಸೇರಿದೆ. ವೋರಾ ಅವರತ್ತ ಬೊಟ್ಟು ಮಾಡಿದ ರಾಹುಲ್. ಇದ್ದ ಇಡಿ ಅಧಿಕಾರಿಗಳು ಸಾವಿರಾರು ಪ್ರಶ್ನೆ ಹಾಕಿದ್ರು, ರಾಹುಲ್ ಕೊಟ್ಟ ಉತ್ತರ ಮಾತ್ರ ಒಂದೇ. ಇಡಿ ಪ್ರಕರಣದಲ್ಲಿ ರಾಹುಲ್ ಮಾತ್ರ ಮೋತಿಲಾಲ್ ವೋರಾ ಕಡೆ ಬೊಟ್ಟು ಮಾಡಿದ್ದಾರೆ. ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಇಡಿ ರಾಹುಲ್ಗೆ ಪ್ರಶ್ನೆ ಮಾಡಿದೆ. ಆದರೆ ಎಲ್ಲಾ ಪ್ರಶ್ನೆಗಳಿಗೂ ಸಾವನ್ನಪ್ಪಿರೋ ಮೋತಿಲಾಲ್ ವೋರಾಗೆ ಮಾಹಿತಿ ಗೊತ್ತು ಅಂತ ರಾಗ ಉತ್ತರ ಕೊಡುತ್ತಿದ್ದಾರೆ ಎನ್ನಲಾಗಿದೆ. ನಿಂದ ಬಂದಿರೋ 1 ಕೋಟಿ ಹಣದ ಬಗ್ಗೆಯೂ ವೋರಾಗೆ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಮೋತಿಲಾಲ್ ವೋರಾ ಯಂಗ್ ಇಂಡಿಯಾದ ಖಜಾಂಚಿ ಆಗಿದ್ರು. ವೋರಾ ಯಂಗ್ ಇಂಡಿಯಾದಲ್ಲಿ 12% ಷೇರುಗಳನ್ನು ಹೊಂದಿದ್ದರು. ಆದರೆ ಮೋತಿಲಾಲ್ ವೋರಾ 2020ರಲ್ಲಿ ಸಾವನ್ನಪ್ಪಿರೋದ್ರಿಂದ ಇಡಿಗೆ ಮಾಹಿತಿ ಸಂಗ್ರಹ ಮಾಡುವುದಕ್ಕೆ ಸಾಧ್ಯವಾಗ್ತಿಲ್ಲ. ಇಡಿಯ ಎಲ್ಲಾ ಪ್ರಶ್ನೆಗೂ ರಾಹುಲ್ ಗಾಂಧಿ ಮೋತಿಲಾಲ್ ವೋರಾ ಅವರ ಹೆಸರನ್ನೇ ಪ್ರಸ್ತಾಪಿಸುತ್ತಿದ್ದಾರೆ. ಸತ್ತ ವ್ಯಕ್ತಿ ಬಂದು ಸಾಕ್ಷಿ ಹೇಳಲ್ಲ, ಉತ್ತರ ಸಿಗದಿದ್ರೆ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲಲ್ಲ. ಹೀಗಾಗಿ ಎಲ್ಲಾ ಕಾರಣಕ್ಕೆ ಮೃತ ವೋರಾ ಕಡೆ ರಾಹುಲ್ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ ಎನ್ನಲಾಗಿದೆ. 800 ಕೋಟಿ ಆಸ್ತಿ ಸುತ್ತ ಅನುಮಾನದ ಹುತ್ತ. 800 ಕೋಟಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಇಡಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಯಾವೆಲ್ಲ ಅಂಶಗಳು ತನಿಖೆಗೆ ಮಹತ್ವದ ಸಾಕ್ಷಿಯನ್ನು ಒದಗಿಸುತ್ತೋ ಆ ಎಲ್ಲ ಸಾಕ್ಷಿಗಳನ್ನು ಇಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಅದರ ಬುಡದವರೆಗೂ ಹೋಗ್ತಿದ್ದಾರೆ. ಈಗ 800 ಕೋಟಿ ಆಸ್ತಿ ಹಿಂದೆ ಬಿದ್ದಿರೋ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಬಾಣವನ್ನೇ ಸುರಿಸಿದ್ದಾರೆ. ಎಜಿಎಲ್ ಒಡೆತನದ ಸುಮಾರು 800 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಬಗ್ಗೆ ಇಡಿ ಪ್ರಶ್ನೆ ಕೇಳಿದೆ. ಕಾಂಗ್ರೆಸ್ ಯಂಗ್ ಇಂಡಿಯಾ ಕಂಪನಿಯನ್ನ ಕಂಪನಿ ಆಕ್ಟ್ 25ರ ಅಡಿ ಸ್ಥಾಪಿಸಲಾಗಿದೆ ಅಂತ ಹೇಳಿಕೊಂಡಿದೆ. ಹಿಂಗಿರುವಾಗ ಯಾವುದೇ ಲಾಭದ ಉದ್ದೇಶವಿಲ್ಲದ ಯಂಗ್ ಇಂಡಿಯಾ
ಕಂಪನಿ ತನ್ನ ಭೂಮಿಯನ್ನ ಅದು ಹೇಗೆ ಬಾಡಿಗೆಗೆ ನೀಡುತ್ತೆ, ಆಸ್ತಿಗಳನ್ನು ನಿರ್ಮಿಸುವ ವಾಣಿಜ್ಯ ಚಟುವಟಿಕೆಗಳನ್ನು ಹೇಗೆ ನಡೆಸ್ತಿದೆ ಅನ್ನೋದರ ಕುರಿತು ರಾಹುಲ್ ಗಾಂಧಿಗೆ ಇಡಿ ಖಡಕ್ ಪ್ರಶ್ನೆ ಕೇಳಿದೆ. ಕಾಂಗ್ರೆಸ್ಗೆ ತಾನೇ ಕೊಟ್ಟ ಸ್ಪಷ್ಟೀಕರಣವೇ ಈಗ ತನಗೆ ಉರುಳಾಗಿದೆ. 800 ಕೋಟಿ ಆಸ್ತಿ ಹಸ್ತಪಾಳ್ಯದ ಕೈ ಸುಡುತ್ತಿದೆ. ನಾವು ಲಾಭದ ಉದ್ದೇಶವಿಲ್ಲದೆ ಈ ಕಂಪನಿಯನ್ನ ಕಟ್ಟಿದ್ದೀವಿ ಅಂತೀರಿ, ಅಂದಮೇಲೆ ಈ ಆಸ್ತಿಯನ್ನ ಹೇಗೆ ಸಂಪಾದನೆ ಮಾಡಿದ್ರಿ ಅನ್ನೋದೇ ಇಡಿ ಅಧಿಕಾರಿಗಳು ಹೂಡಿದ ಬ್ರಹ್ಮಾಸ್ತ್ರ. ಯಾವಾಗ ಇಡಿ ಅಧಿಕಾರಿಗಳು ಕ್ರಾಸ್ ಕ್ವಶ್ಚನ್ ಮೇಲೆ ಕ್ರಾಸ್ ಕ್ವಶ್ಚನ್ ಮಾಡಿದ್ರೋ ರಾಹುಲ್ ಗಾಂಧಿ ಅಂತೂ ಫುಲ್ ತಬ್ಬಿಬ್ಬಾದ್ರು ಅಂತ ಹೇಳಲಾಗುತ್ತೆ. ಈ ಪ್ರಕರಣದಲ್ಲಿ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಎಂದು ಕಾಂಗ್ರೆಸ್ ಪಕ್ಷ ಹೇಳಿಕೊಂಡಿದೆ. ಆದರೆ ಈ ಆರೋಪಗಳ ಆಧಾರದ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಕರಣ ದಾಖಲಿಸಲಾಗಿದ್ದು ಇಡಿ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆಗೆ ಕರೆಸಿಕೊಂಡಿದೆ. ಇಡಿ ಪ್ರಶ್ನೆಗಳಿಗೆ ಶೇಕ್ ಆದ್ರ ರಾಹುಲ್. ಇಡಿ ಕೇಳಿದ ಒಂದೊಂದು ಪ್ರಶ್ನೆಗೂ ರಾಹುಲ್ ಗಾಂಧಿ ಫುಲ್ ಶೇಕ್ ಆಗಿದ್ದಾರೆ, ಕಂಗಾಲಾಗಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳಿದ ಒಂದೊಂದು ಪ್ರಶ್ನೆಯೂ ಕೂಡ ಮೊನಚಿನ ಬಾಣದಂತಿತ್ತು. 4ನೇ ದಿನದ ವಿಚಾರಣೆಯಲ್ಲಿ ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ರಾಹುಲ್ ಗಾಂಧಿ ಅಕ್ಷರಶಃ ತಡಬಡಾಯಿಸಿದ್ರಂತೆ. 4 ದಿನ ಮ್ಯಾರಥಾನ್ ವಿಚಾರಣೆ ನಡೆಸಿದ್ರು ರಾಹುಲ್ ಗಾಂಧಿಯಿಂದ ನಿಖರವಾಗಿ ಉತ್ತರ ಪಡೆಯಲಾಗ್ತಿಲ್ಲ. ಇಡಿ ಕೇಳಿದ ಆ 10 ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಅಂತೂ ಅವಕ್ಕಾಗಿ ಹೋಗಿದ್ದಾರೆ. ಅದೇ 10 ಪ್ರಶ್ನೆಗಳು ರಾಗಾಗೆ ಮಗ್ಗುಲು ಮುಳ್ಳಾಗಿವೆ ಅಂತ ಗೊತ್ತಾಗಿದೆ. ಅಸುರಕ್ಷಿತ ಸಾಲ ತೆಗೆದುಕೊಂಡಿರೋದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಇಡಿ ಅಧಿಕಾರಿಗಳು ರಾಹುಲ್ಗೆ ಪ್ರಶ್ನೆ ಕೇಳಿದ್ದಾರೆ. ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಾ, ಆ ಕಂಪನಿಯಲ್ಲಿ ನಿಮಗೆ ಯಾರು ಗೊತ್ತು, ನೀವು ಅವರನ್ನ ಎಲ್ಲಿ ಭೇಟಿಯಾಗಿದ್ರಿ ಅಂತ ಕೇಳಿದ್ದಾರೆ. ನಿಮಗೆ ಗ್ಯಾರಂಟಿ ಇಲ್ಲದೆ ಸಾಲವನ್ನ ಯಾಕೆ ನೀಡಿದ್ರಿ, ಇದರ ಹಿಂದಿನ ಕಾರಣವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಸಾಲ ಕೊಡುವಾಗ ಕಂಪನಿ ಸಿಇಒ ಜೊತೆ ಸಭೆ ನಡೆಸಿದ್ರ, ಎಲ್ಲಿ ಸಭೆ ನಡೆಸಿದ್ರಿ ಅಂತಲೂ ಕೇಳಿದ್ದಾರೆ. ಪ್ರಮುಖವಾಗಿ ಯಂಗ್ ಇಂಡಿಯಾದ ಆಸ್ತಿಯನ್ನ ಯಾರು ಬಳಸ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಇಡಿ ಅಧಿಕಾರಿಗಳು ನಿರಂತರವಾಗಿ ಕೇಳುತ್ತಾನೆ ಬಂದಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಈ ವಿಚಾರದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ, ಬಾಯಿ ಬಿಡ್ತಿಲ್ಲ. ಇಡಿ ಅಧಿಕಾರಿಗಳ ಮುಂದೆ ಅವರ ಲಾಯರ್ ಹೇಳ್ಕೊಟ್ಟಂತೆ ಗಿಣಿಪಾಠ ಒಪ್ಪಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪಿಎಂಎಲ್ಎ ಕಾಯ್ದೆಯ ಸೆಕ್ಷನ್ 50 ಅಡಿ ವಿಚಾರಣೆ ನಡೆಸಿದ ಅಧಿಕಾರಿಗಳು ರಾಹುಲ್ ಬಳಿ ಲಿಖಿತ ಹೇಳಿಕೆ ಪಡೆದುಕೊಂಡಿದ್ದಾರೆ. ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ 15 ರಿಂದ 16 ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ರಾಗಾಗೆ ಕೇಳಿದ್ದಾರೆ. ವೈಐಎಲ್ನಿಂದ ಎಜಿಎಲ್ಗೆ ಟ್ರಾನ್ಸ್ಫರ್ ಆದ ಫಂಡ್ಗಳ ಬಗ್ಗೆಯೂ ಇಡಿ ಮಾಹಿತಿ ಕಲೆ ಹಾಕ್ತಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಯಾರನ್ನೂ ಬಿಡಲ್ಲ, ಎಲ್ಲರಿಗೂ ಶಿಕ್ಷೆಯಾಗುತ್ತೆ ಅಂತ ಸ್ವತಃ ಪ್ರಧಾನಿ ಮೋದಿಯವರೇ ಹೇಳಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಮೋದಿ ನುಡಿದ ಭವಿಷ್ಯ ಸತ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿವೆ. ಮ್ಯಾರಥಾನ್ ವಿಚಾರಣೆ ಬಳಿಕ ರಾಹುಲ್ ಗಾಂಧಿ ಅರೆಸ್ಟ್ ಆಗಿ ಬಿಡ್ತಾರಾ ಅನ್ನೋ ಅನುಮಾನ ಕೂಡ ಇದೆ. ಇದೇ ವಿಚಾರ ಈಗ ಪ್ರತಿಯೊಬ್ಬ ದೇಶವಾಸಿಯನ್ನು ಕಾಡುತ್ತಿದೆ. ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಇಡಿ ಇಕ್ಕಳದಲ್ಲಿ ಸಿಲುಕೊಂಡು ಒದ್ದಾಡುತ್ತಿದ್ದಾರೆ. 30 ಗಂಟೆಗೂ ಅಧಿಕವಾಗಿ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಕಾಂಗ್ರೆಸ್ ದೇಶಾದ್ಯಂತ ಪ್ರೊಟೆಸ್ಟ್ ಮಾಡಿದ್ರು, ಶಕ್ತಿ ಪ್ರದರ್ಶನ ಮಾಡಿದ್ರು. ಇಡಿ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಇಡಿ ಅಧಿಕಾರಿಗಳ ಈಗಿನ ನಿಲುವನ್ನ ನೋಡುತ್ತಿದ್ರೆ ತಮಗೆ ಸ್ಪಷ್ಟವಾದ ಉತ್ತರ ಸಿಗೋವರೆಗೂ ಇವರು ರಾಹುಲ್ ಗಾಂಧಿಯನ್ನ ಬಿಡೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇಡಿ ಒದಗಿಸೋ ಸಾಕ್ಷ್ಯ, ಕೇಳೋ ಪ್ರಶ್ನೆಗೆ ಪೂರಕವಾಗಿ ಉತ್ತರಿಸೋ ಪೀಕಲಾಟದಲ್ಲಿ ಸಿಲುಕಿದ್ರು ರಾಹುಲ್ ಗಾಂಧಿ. ಅತ್ತ ರಾಹುಲ್ ಡ್ರಿಲ್, ಇತ್ತ ಕೈ ಪ್ರೊಟೆಸ್ಟ್. ಅತ್ತ ರಾಹುಲ್ ಗಾಂಧಿಯನ್ನ ಇಡಿ ಅಧಿಕಾರಿಗಳು ಸತತವಾಗಿ ಡ್ರಿಲ್ ಮೇಲೆ ಡ್ರಿಲ್ ಮಾಡುತ್ತಿದ್ರೆ, ಇತ್ತ ದಿಲ್ಲಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಛತ್ತೀಸ್ಗಢ ಸಿಎಂ ಭೂಪೇಶ್, ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಹಾಗೂ ಇನ್ನುಳಿದ ಹಿರಿಯ ಅಧಿಕಾರಿಗಳು ಜಂತರ್ ಮಂತರ್ ಮೈದಾನದಲ್ಲಿ ಧರಣಿ ಮಾಡಿದ್ರು. ಕೇಂದ್ರದ ಧೋರಣೆಯನ್ನು ಧಿಕ್ಕರಿಸಿ ಘೋಷಣೆ ಕೂಗಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಯುವ ಕಾರ್ಯಕರ್ತರು ದಿಲ್ಲಿಯ ಶಿವಾಜಿ ಬ್ರಿಡ್ಜ್ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ತಡೆದು ಹೋರಾಟ ಮಾಡಿದ್ರು. ಇದರಿಂದ ರೈಲು ಸಂಚಾರದಲ್ಲಿ ಕೂಡ ವ್ಯತ್ಯಯವಾಯಿತು. ಹಾಗೆ ಇನ್ನುಳಿದ ಕಾಂಗ್ರೆಸ್ ಕಾರ್ಯಕರ್ತರು ದಿಲ್ಲಿಯ ಪ್ರಮುಖ ಬೀದಿಗಳಲ್ಲಿ ಇಡಿ ರಾಹುಲ್ ಗಾಂಧಿ ವಿಚಾರಣೆ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟಿಸಿದ್ರು. ನ್ಯಾಷನಲ್ ಹೆರಾಲ್ಡ್ ವ್ಯೂಹದಲ್ಲಿ ರಾಹುಲ್ ಗಾಂಧಿ ಇನ್ನಿಲ್ಲದಂತೆ ಸಿಲುಕೊಂಡು ಪರದಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಕೊಟ್ಟ ಒಂದೊಂದು ಉತ್ತರವು ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿದೆ. ಇದೇ ವಿಡಿಯೋ ಆಡಿಯೋ ರೆಕಾರ್ಡ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ನ ಬ್ರಹ್ಮಾಂಡ ಸೀಕ್ರೆಟ್ ಅಡಗಿದೆ. ಇದೇ ರೆಕಾರ್ಡಿಂಗ್ನಲ್ಲಿ ದಶಕಗಳ ಸತ್ಯ ಅಡಗಿದೆ. ಹೊರ ಜಗತ್ತಿಗೆ ಗೊತ್ತಿರದ ಮಾಹಿತಿ ಅಡಗಿದೆ. ರಾಹುಲ್ ಗಾಂಧಿ ಇಡಿ ಕೇಳೋ ಪ್ರಶ್ನೆಗೆ ಗಿಣಿಪಾಠ ಒಪ್ಪಿಸ್ತಿದ್ದಾರೆ. ಆದ್ರೂ ಇಡಿ ಹಿಂದೂ ಬಿಡದೆ ಮುಂದು ಬಿಡದೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಿದೆ. ರಾಹುಲ್ ಕೊಟ್ಟ ಪ್ರತಿಯೊಂದು ಹೇಳಿಕೆಯೂ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿದೆ. ಇದೇ ರೆಕಾರ್ಡ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ನ ಸೀಕ್ರೆಟ್ ಅಡಗಿದೆ. ರಾಗ ಕೊಟ್ಟ ಸ್ಟೇಟ್ಮೆಂಟ್ನಲ್ಲಿಯೇ ಅಡಗಿದೆಯಾ?
ಯಾರಿಗೂ ಗೊತ್ತಿರದ ಸತ್ಯ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದ್ದೇ ತಪ್ಪು. ರಾಜಕೀಯವಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಸೋಮವಾರ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಸತ್ಯಾಗ್ರಹ ಮಾಡಿದ್ರು. ಈ ವೇಳೆ ಮಾತನಾಡಿದ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್, ರಾಹುಲ್ ಗಾಂಧಿ ಹಣದುಬ್ಬರ, ನಿರುದ್ಯೋಗದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅವರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದೆ. ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಕಾಂಗ್ರೆಸ್ ನಾಯಕರು ಬೀದಿಗೆ ಇಳಿದ್ರು, ಇತ್ತ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಇಡಿ ಸಮನ್ಸ್ ನೀಡಿದಾಗ ಹೋಗಿ ವಿಚಾರಣೆಗೆ ಹಾಜರಾಗೋದು ಬಿಟ್ಟು ಬೀದಿಗೆ ಇಳಿದು ಯಾವ ಸಂದೇಶ ಕೊಡಲು ಹೊರಟಿದ್ದೀರಿ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇತ್ತ ರಾಹುಲ್ ಉತ್ತರಗಳಿಗೆ ತೃಪ್ತರಾಗದ ಇಡಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಆದರೆ ಉತ್ತರ ನೀಡುವ ವೇಳೆ ರಾಗ ಇಡಿ ಅಧಿಕಾರಿಗಳಿಗೆ ಪಾಠ ಓದಿದ ರೀತಿ ಇತ್ತು ಅಂತ ಇಡಿ ಅಧಿಕಾರಿಗಳಿಗೆ ಅನಿಸಿದೆಯಂತೆ. ಪ್ರತಿ ಪ್ರಶ್ನೆಗೂ ಉತ್ತರಿಸುವಾಗ ಜಾಗರೂಕರಾಗಿ ಉತ್ತರಿಸಿದ್ದಾರೆ. ಲಾಯರ್ ಎಷ್ಟು ಉತ್ತರ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದಾರೋ ಅಷ್ಟೇ ಉತ್ತರ ಕೊಟ್ಟಿದ್ದಾರೆ ಕೈನಾಯಕ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಈ ಪ್ರಕರಣದ ಬುಡದವರೆಗೆ, ಆಳದವರೆಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟವಾಗ್ತಿದೆ. ಈ ಮಧ್ಯೆ ರಾಹುಲ್ ಗಾಂಧಿ ಕೆಲ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರಂತೆ. ಆದ್ರೆ ಅದನ್ನ ಮತ್ತೆ ತಿದ್ದೋಕೆ ಕೇಳಿಕೊಂಡಿದ್ದಾರಂತೆ. ಲೇಟ್ ಆಗ್ತಿರೋದಕ್ಕೆ ಇಡಿ ಅಧಿಕಾರಿಗಳಿಗೆ ರಾಹುಲ್ ಕ್ಷಮೆ ಕೂಡ ಕೇಳಿದ್ದಾರಂತೆ. ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೋಲ್ಕತ್ತಾ ಮೂಲದ ಕಂಪನಿಯಿಂದ 1 ಕೋಟಿ ಸಾಲ ಪಡೆದಿರೋ ಬಗ್ಗೆ ರಾಗಾಗೆ ಪ್ರಶ್ನೆ ಕೇಳಿದ್ದಾರಂತೆ. 2011ರಲ್ಲಿ ಯಂಗ್ ಇಂಡಿಯಾ ಕಂಪನಿ ಸಾಲ ಪಡೆದಿತ್ತ ಅನ್ನೋ ವಿಚಾರ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕಾಂಗ್ರೆಸ್ ಮಾತ್ರ YIL ಲಾಭದಾಯಕ ಸಂಸ್ಥೆ ಅನ್ನೋದನ್ನ ತಳ್ಳಿ ಹಾಕಿದೆ. AGL 1937ರಲ್ಲಿ ಸ್ಥಾಪನೆಯಾಗಿತ್ತು. ನಂತರ ಇದು ಸಾಲದ ಹೊರೆಯನ್ನ ಎದುರಿಸುತ್ತಿತ್ತು. ಆಗ ಕಾಂಗ್ರೆಸ್ 2002ರಿಂದ 2011ರವರೆಗೆ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ಗೆ 90 ಕೋಟಿ ಸಾಲ ನೀಡಿತ್ತು. ಅದರಲ್ಲಿ 66 ಕೋಟಿ ರೂಪಾಯಿಯನ್ನ ಸ್ಟಾಫ್ಗಳಿಗೆ ಸಂಬಳ ನೀಡಲು ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಸ್ಪಷ್ಟನೆ ನೀಡಿದೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಸೀಕ್ರೆಟ್ ಲಾಕ್. ರಾಹುಲ್ ಬಿಚ್ಚಿಟ್ರ ಹೆರಾಲ್ಡ್ ರಹಸ್ಯ. ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿಗೆ ಎಲ್ಲ ಆಯಾಮದಲ್ಲೂ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರಾಹುಲ್ ಗಾಂಧಿಯನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ. ರಾಹುಲ್ ಗಾಂಧಿ ಏನೇ ಹೇಳಿಕೆ ಕೊಟ್ಟರೂ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಉತ್ತರ ಸ್ಪಷ್ಟವಾಗಿ ಕೊಟ್ಟರು, ಸ್ಪಷ್ಟವಾಗಿ ಕೊಡದೇ ಇದ್ರು, ಎಲ್ಲವೂ ರೆಕಾರ್ಡ್ ಆಗಿದೆ. ಇಡಿ ಅಧಿಕಾರಿಗಳ ಪ್ರಶ್ನೆ ಹಾಗೂ ರಾಹುಲ್ ಉತ್ತರ ಎರಡೂ ಕೂಡ ಆಡಿಯೋ ವಿತ್ ವಿಡಿಯೋ ಎರಡೂ ರೆಕಾರ್ಡ್ ಆಗಿದೆ. ರಾಗ ಕೊಟ್ಟ ಇದೇ ಸ್ಟೇಟ್ಮೆಂಟ್ ಅನ್ನೇ ಇಡಿ ಅಧಿಕಾರಿಗಳು ಸಾಕ್ಷಿಯನ್ನಾಗಿ ಬಳಸಲಿದ್ದಾರೆ. ಕೋರ್ಟ್ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಕೊಟ್ಟ ಉತ್ತರವನ್ನ A4 ಶೀಟ್ನಲ್ಲಿ ಕೂಡ ದಾಖಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇವೆರಡೂ ಪ್ರಮುಖ ಸಾಕ್ಷಿಗಳಾಗಲಿವೆ. ಇಡಿ ಇತ್ತೀಚೆಗೆ PMLನ ಕ್ರಿಮಿನಲ್ ನಿಬಂಧನೆಗಳ ಅಡಿಯಲ್ಲಿ ಹೊಸ ಪ್ರಕರಣವನ್ನ ದಾಖಲಿಸಿದೆ. ಇನ್ನು ಇತ್ತ ಕಾಂಗ್ರೆಸ್ ನಾಯಕರು ಸೋಮವಾರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿಯಾಗಿ ದಿಲ್ಲಿ ಪೊಲೀಸರ ವರ್ತನೆ ಬಗ್ಗೆ ದೂರು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ದಿಲ್ಲಿ ಪೊಲೀಸರು ಅವರ ಮೇಲೆ ದರ್ಪ ತೋರಿಸಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿಯನ್ನ ಇಡಿ ವಿಚಾರಣೆ ನಡೆಸುತ್ತಿರೋ ಬಗ್ಗೆಯೂ ರಾಷ್ಟ್ರಪತಿ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಸೋನಿಯಾ ಗಾಂಧಿಗೂ ಕೂಡ ಜೂನ್ 23ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ನೀಡಿದೆ. ಒಟ್ಟಿನಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಗೆ ಬೆನ್ನು ಬಿಡದೆ ಕಾಡುತ್ತಿದೆ. ಪರೋಕ್ಷವಾಗಿ ಹಸ್ತಪಾಳೆಯಕ್ಕೂ ನುಂಗಲಾರದ ಬಿಸಿ ತುಪ್ಪವಾಗಿದೆ. ದಿನ 16 ರೌಂಡ್ ವಿಚಾರಣೆಗೆ ಒಳಪಟ್ಟಿದ್ದಾರೆ ರಾಹುಲ್ ಗಾಂಧಿ. ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಬುಡಕ್ಕೆ ಬಂದಿದ್ದು ಕುಣಿಕೆಯಂತೆ ಬಿಗಿದಿದೆ ಅಂದ್ರೂ ತಪ್ಪಾಗಲಾರದು. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.